ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಒಂದು ವಿಡಿಯೋಸ್ದ ಇನ್ಫಾರ್ಮೇಷನ್ನಲ್ಲಿ ನಾನು ನಿಮಗೆ ಲೈಕ್ ದಟ್ ಒಂದು CISFನ ರಿಕ್ವೈರ್ಮೆಂಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಸೊ ಇದ್ರ ಜೊತೆಗೆ ನಿಮಗೆ ಇನ್ನೂ ಬೇಕಾದರೆ ಬೇರೆ ಡೀಟೇಲ್ಸನ್ನು ಕೂಡ ಅವೈಲೇಬಲ್ ಆಗಿರುತ್ತೆ. ಲೈಕ್ ದಟ್ ಆನ್ಲೈನ್ ಕ್ಲಾಸಸ್ ಕೂಡ ನಿಮಗೆ UPSC KPSC SSC ಆರ್ಮಿ CRPF KCET ಮತ್ತು ಸ್ಪೆಷಲಿ ಫಾರ್ PUC 11th ಆ್ಯಂಡ್ 12th JEE ಮತ್ತು ನೀಟ್ KEE KCET ಎಲ್ಲ ಒಂದು ಗೈಡೆನ್ಸ್ ಕೂಡ ನಿಮಗೆ ಅವೈಲೇಬಲ್ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಇವತ್ತಿನ ಒಂದು ವಿಡಿಯೋಸ್ದ ಇನ್ಫಾರ್ಮೇಷನಲ್ಲಿ ನಾನು ನಿಮಗೆ CISF ರಿಕ್ವೈರ್ಮೆಂಟ್ನ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಬಗ್ಗೆ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಸೊ ಈ ರಿಕ್ವೈರ್ಮೆಂಟ್ ಬಂದುಬಿಟ್ಟು ನಿಮಗೆ ಟೋಟಲ್ ನಂಬರ್ ಆಫ್ 1161 ಪೋಸ್ಟ್ಗೆ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಟೋಟಲ್ ನಂಬರ್ ಆಫ್ ರಿಕ್ವೈರ್ಮೆಂಟ್ ಕಮ್ಸ್ ಟು 1161 ನಂಬರ್ ಇರುತ್ತೆ. ಸೊ ಇಷ್ಟೊಂದು ಪೋಸ್ಟ್ನ ಒಂದು ರಿಕ್ವೈರ್ಮೆಂಟ್ ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋಸ್ನಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇದರ ಒಂದು ಡೀಟೇಲ್ಸ್ ಕೂಡ ನಿಮಗೆ ವಾಟ್ಸಪ್ಪಲ್ಲಿ ಕೂಡ PDF ಅವೈಲೇಬಲ್ ಇರುತ್ತೆ. ಸೊ ವಾಟ್ಸಪ್ ಥ್ರೂ ನಿಮಗೆ ಅದರ ಒಂದು PDF ಕೂಡ ನಿಮಗೆ ಎಕ್ಸ್ಪೋರ್ಟ್ ಮಾಡಿ ಕಳಿಸಲಾಗುತ್ತೆ. ಓಕೆ, ಸೊ ಇಲ್ಲಿ ಆಗಿರ್ತಕ್ಕಂಥ ವಾಟ್ಸಪ್ ನಂಬರ್ನ ಮುಖಾಂತರ ಕೂಡ ನೀವು ಇದ್ರ ಡೀಟೇಲ್ಸನ್ನು ವಾಟ್ಸಪ್ PDF ಕೂಡ ನಿಮಗೆ ಅವೈಲೇಬಲಲ್ಲಿ ಸಿಗ್ತಾ ಇರುತ್ತೆ. ಸೊ ನೀವು ನೋಡ್ತಿದ್ದಂಗೆ ಇದು CISFನ ಒಂದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಸೊ ಇದು ಬಂದ್ಬಿಟ್ಟು ನಿಮಗೆ CISFನ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ ಒಂದು ರಿಕ್ವೈರ್ಮೆಂಟ್ ನೋಟಿಸ್ ಏನಾಗಿರುತ್ತೆ ಅಂದರೆ, ಸೊ ಇದರಲ್ಲಿ ನಿಮಗೆ ಕಾನ್ಸ್ಟೇಬಲ್ ಲೈಕ್ ದ ಟ್ರೇಡ್ಸ್ಮ್ಯಾನ್ ಅಂತ. ಸೊ ಟ್ರೇಡ್ಸ್ಮ್ಯಾನ್ ಪೋಸ್ಟಿಗೆ ನಿಮಗೆ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ರಿಕ್ವೈರ್ಮೆಂಟ್ನ ನಿಮಗೆ ಯಾವ ಥರ ಇರುತ್ತೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಮತ್ತು ಪೇ ಸ್ಕೇಲ್ ಏನಿರುತ್ತೆ ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾವ ಥರ ಇರುತ್ತೆ ಅನ್ನೋದು ಮತ್ತು ಡೀಟೇಲ್ಸನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇದರಲ್ಲಿ ಸ್ಟಾರ್ಟಿಂಗ್ ಬಂದುಬಿಟ್ರೆ ನಿಮಗೆ ಅಪ್ಲಿಕೇಶನ್ನ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ನಿಮಗೆ 5th March ಇಂದ ಸೊ ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು ನಿಮಗೆ 3rd April ಇದು ಒಂದು 2025ನ ಒಂದು ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ನಿಮಗೆ 5th March ಇಂದ ಸೊ ಕ್ಲೋಸ್ ಡೇಟ್ ಬಂದುಬಿಟ್ಟು ನಿಮಗೆ 3rd April ಒಂದು ಲಾಸ್ಟ್ ಡೇಟ್ ಇದಕ್ಕೆ ಅಪ್ಲಿಕೇಶನ್ನ ಕ್ಲೋಸ್ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಡೇಟ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಪ್ಲಿಕೇಶನ್ನ ಸ್ಟಾರ್ಟಿಂಗ್ ಡೇಟ್ ಮತ್ತು ಲಾಸ್ಟ್ ಡೇಟ್ ಅಂತ ಹೇಳಲಾಗುತ್ತೆ. ಸೊ ಆಮೇಲೆ ಬಂದುಬಿಟ್ಟು ನಿಮಗೆ ಇದರಲ್ಲಿ ಮೇಲ್ ಆ್ಯಂಡ್ ಫಿಮೇಲ್ ಬೋತ್ ಆರ್ ರಿಕ್ವೈರ್ಮೆಂಟ್ ಇದಕ್ಕೆ ಒಂದು ಇಕ್ವಿಲೆಂಟ್ ಇರುತ್ತೆ. ಸೊ ಇಬ್ಬರಿಗೆ ವೇರಿಯೇಷನಲ್ಲಿ ಸೊ ಲೈಕ್ ದಟ್ ಅವ್ರಿಗೆ ಇಕ್ವಿಲೆಂಟ್ ಇರತಕ್ಕಂಥ ಒಂದು ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟನ್ನು ನಡೆಸುತ್ತಾರೆ ಮತ್ತು ಮೇಲ್ಗೂ ಸಂಬಂಧಪಟ್ಟಂಥ ಫಿಸಿಕಲ್ ಎಂಟ್ರೆನ್ಸ್ ಕೂಡ ನಮಗಿಲ್ಲಿ ನಡೆಸಲಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪೇ ಸ್ಕೇಲ್ ಲೈಕ್ ದಟ್ ಇದರ ಒಂದು ನೋಟಿಫಿಕೇಶನ್ ಮುಖಾಂತರ P Level 3ನ ಒಂದು ಪೇ ಸ್ಕೇಲ್ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ನೋಟಿಫಿಕೇಶನ್ ಮುಖಾಂತರ ಯಾವ ಥರ ಒಂದು ಪೇ ಸ್ಕೇಲ್ ಇರುತ್ತೆ ಆ ಥರ ಒಂದು ಇದಕ್ಕೆ ಪೇ ಸ್ಕೇಲ್ ಕೂಡ ನಮಗೆ ಕೊಡಲಾಗುತ್ತೆ. ಸೊ ಏಜ್ ಡೇಟ್ ಬಂದುಬಿಟ್ಟು ನಿಮಗೆ ಮಿನಿಮಮ್ 18ಇಂದ ಮ್ಯಾಕ್ಸಿಮಮ್ 23 ಆಗಿರ್ತಕ್ಕಂಥ ಒಂದು ಇದಕ್ಕೆ ಒಂದು ಏಜ್ ಕೂಡ ಕಟ್ ಆಫ್ ರೇಟ್ಸ್ ಆಗಿರ್ತಕ್ಕಂಥದ್ದು. ಬಟ್ ಇದಕ್ಕೆ ಡಿಪೆಂಡ್ಸ್ ಅಪಾನ್ ಶೆಡ್ಯೂಲ್ ಕಾಸ್ಟ್ ಲೈಕ್ ದಟ್ ಒಂದು ಕ್ಯಾಟಗರಿ ವೈಸ್ ಕೂಡ ನಮಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಈಗ ಎಕ್ಸ್ಕ್ಯೂಷನ್ ಕೊಡಲಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇನ್ನೂ ಇದರ ಡೀಟೇಲ್ಸಾಗಿ ಹೇಳಬೇಕಾದ್ರೆ, ಸೊ ಇಲ್ಲಿ ನೋಡಿ ಇದರ ಒಂದು ಟೋಟಲ್ ನಂಬರ್ ಆಫ್ ವೇಕೆನ್ಸಿ 1161 ಅಂತ ಹೇಳಿದ್ದೆ. ಸೊ ಟೋಟಲ್ ನಂಬರ್ ಆಫ್ ವೇಕೆನ್ಸಿ 1161 ಅಂತ ಹೇಳಿದ್ದೆ. ಸೊ ಈ 1161ನ ವೇಕೆನ್ಸಿ ಯಾವ ಥರ ಒಂದು ಡಿವೈಷನ್ ವಾಜೆಯಲ್ಲಿ ಕೂಡ ನಿಮಗೆ ಡಿವೈಡ್ ಮಾಡಿದ್ದಾರೆ ನೋಡಿ. ಸೊ ಇಲ್ಲಿ ನೇಮ್ ಆಫ್ ದ ಪೋಸ್ಟ್ ಮತ್ತು ಟ್ರೇಡ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಪೋಸ್ಟಿಗೆ ಎಷ್ಟಿಷ್ಟು ವೇಕೆನ್ಸಿ ಇದೆ ಅಂತ ಕೂಡ ಹೇಳ್ಕೊಟ್ಟಿದ್ದಾರೆ ನೋಡಿ. ಇದು ಡೈರೆಕ್ಟಾಗಿ ಹೇಳಿದ್ದಾರೆ. ಸೊ ಮೇಲ್ ಎಷ್ಟಿರುತ್ತೆ ಮತ್ತು ಫಿಮೇಲು ಸೊ ಲೈಕ್ ದಟ್ ಟೋಟಲ್ ವೇಕೆನ್ಸಿ ಇದು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ. ಆ್ಯಕ್ಚುಲಿ ಈ ಒಂದು ಭಾಗಕ್ಕೆ ನಿಮಗೆ ಹೇಳ್ತಾ ಈ ಒಂದು ಭಾಗ ಏನಿರುತ್ತೆ ಸೊ ಇದೆಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ ಒಂದು ಅಲರ್ಟ್ ಆಗಿರ್ತಕ್ಕಂಥ ಪೋಸ್ಟ್ ಆಗಿರ್ತಕ್ಕಂಥದ್ದು. ಸೊ ಟೋಟಲ್ ಬಂದುಬಿಟ್ಟು ನಿಮಗೆ 113 ಪೋಸ್ಟ್ ಫಾರ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇಲ್ಲಿ ಅಲರ್ಟ್ ಮಾಡಿರ್ತಾರೆ. ಸೊ ಮತ್ತು ನಿಮಗೆ ಇದರಲ್ಲಿ ಏನಂತಂದರೆ ಈ ಒಂದು 1048 ವೇಕೆನ್ಸಿ ಏನಿರುತ್ತೆ ಡೈರೆಕ್ಟ್ ಸೆಲೆಕ್ಷನ್ ಆಗಿರ್ತಕ್ಕಂಥ ಒಂದು ವೇಕೆನ್ಸಿ ರಿಕ್ವೈರ್ಮೆಂಟ್ ಇರತಕ್ಕಂಥ ಫ್ರೆಶ್ ವೇಕೆನ್ಸಿ. ಸೊ 113 ವೇಕೆನ್ಸಿ ಫಾರ್ ಅಲೌಟ್ ಆಗಿರ್ತಕ್ಕಂಥ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ. ಇದರಲ್ಲಿ 945 ಫಾರ್ ಮೇಲು, ಸೊ 103 ಫಾರ್ ಫಿಮೇಲ್. ಸೊ ಟೋಟಲಿ ಬಂದುಬಿಟ್ಟು ನಿಮಗೆ ಗ್ರಾಸ್ ಆಗಿ 1161 ವೇಕೆನ್ಸಿಯನ್ನು ರಿಕ್ವೈರ್ಮೆಂಟ್ ಮಾಡಿರ್ತಾರೆ. ಸೊ ಇದರಲ್ಲಿ ಯಾವ ಒಂದು ಪೋಸ್ಟಿಗೆ ಎಷ್ಟಿಷ್ಟು ವೇಕೆನ್ಸಿಯನ್ನು ಕೂಡ ನಿಮಗೆ ತಿಳಿಸಿದ್ದಾರೆ ನೋಡಿ. ಫಾರ್ ಕುಕ್ ಪೋಸ್ಟಿಗೆ ನಿಮಗೆ ಮೇಲಲ್ಲಿ 400, ಫಿಮೇಲ್ 44, ಸೊ ಎಕ್ಸ್ ಸರ್ವಿಸ್ ಮ್ಯಾನ್ 49. ಸೊ ಇದೇ ಥರ ನಿಮಗೆ ಪೋಸ್ಟ್ ವೈಸ್ ಕೂಡ ನಿಮಗೆ ಇಲ್ಲಿ ಒಂದು ವೇಕೆನ್ಸಿ ಎಷ್ಟಿಷ್ಟು ಬೇಕಂತ ಕೂಡ ನಮಗೆ ಅಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ನೋಡ್ಬೇಕು ಪೇಂಟ್ರಿಗೆ ಫಾರ್ ಮೇಲಲ್ಲಿ 2 ಇದೆ, ಫಿಮೇಲ್ 0 ಇದೆ. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ 0 ವೇಕೆನ್ಸಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಸ್ಪೆಷಲಿ ಫಾರ್ ಓನ್ಲಿ ಮೇಲ್ ಅಂದರೆ ಸೊ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫಾರ್ ಓನ್ಲಿ ಫಾರ್ ಇಲ್ಲಿ ಇನ್ನೂ ಮೇಲ್ ವರ್ಜನ್ ಆಗಿ ಯಾವ ಒಂದು ಕ್ಯಾಟಗರಿ ವೈಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಯಾವ ಭಾಗದಲ್ಲಿ ಎಷ್ಟಿಷ್ಟು ವೇಕೆನ್ಸಿ ಇದ್ದಾವೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಲೈಕ್ ದಟ್ ಮೇಲ್ ಫಿಮೇಲ್ ಮತ್ತು ಪೋಸ್ಟ್ ವೈಸ್ ಗ್ರಾಸ್ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಕೊಟ್ಟಿದ್ದರು ಇಲ್ಲಿ. ಸೊ ನೇಮ್ ಆಫ್ ದ ಪೋಸ್ಟು ಮತ್ತು ಕ್ಯಾಟಗರಿ ವೈಸ್ ಕೂಡ ಇಲ್ಲಿ ಡಿವೈಡಿಂಗ್ ಇದೆ.
ಸೊ ಜನರಲ್ ಕ್ಯಾಟಗರಿ ಎಷ್ಟಿರುತ್ತೆ, ST ಕ್ಯಾಟಗರಿ ಎಷ್ಟಿರುತ್ತೆ, SC ಮತ್ತು OBC. ಸೊ ಎಲ್ಲ ಒಂದು ಕ್ಯಾಟಗರಿ ವೈಸು ಮತ್ತು ಯಾವ ಒಂದು ಸೆಕ್ಟರ್ ಲೈಕ್ ದಟ್ ಒಂದು ಯಾವ ಒಂದು ಭಾಗದಲ್ಲಿ ಹೇಳ್ಬೋದು ನೀವು ಇವೆಲ್ಲ ಕಡೆ CISFನ ಒಂದು ರಿಕ್ವೈರ್ಮೆಂಟ್ ಭಾಗ ಎಲ್ಲೆಲ್ಲಿದೆ ಅಂತ. ಸೊ ಈಸ್ಟ್ ಸೆಕ್ಟರ್ಗೆ, ಸೌತು, ನಾರ್ತ್ ಈಸ್ಟರ್ನು, ಸೊ ನಾರ್ತ್ ಈಸ್ಟರ್ನ್ ಸೆಕ್ಟರ್ 2, ಸೊ ಜನರಲ್ಲು ವೆಸ್ಟ್ ಸೆಕ್ಟರು. ಸೊ ಆ ಒಂದು ಡಿವಿಷನಲಲ್ಲಿ ಎಷ್ಟೆಷ್ಟು ವೇಕೆನ್ಸಿ, ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ಪೋಸ್ಟ್ಗೆ ಎಷ್ಟು ವೇಕೆನ್ಸಿ ಇದೆ ಅಂತ ಕೂಡ ಇಲ್ಲಿ ತಿಳಿಸಿದ್ರಿ. ಇದು ಕೂಡ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇದು ಕೂಡ ನಿಮಗೆ PDF ಕೂಡ ಅವೈಲೇಬಲ್ ಇರುತ್ತೆ. ಸೊ ವಾಟ್ಸಪ್ನಿಂದ ನೀವು ಇದು PDF ಕೂಡ ಎಕ್ಸ್ಪೋರ್ಟ್ ಮಾಡಿ ಕಳಿಸಲಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಫಿಮೇಲ್, ಅದು ಮೇಲ್ಗಡೆ ಇರತಕ್ಕಂಥದ್ದು ಮೇಲ್ ಆಗಿತ್ತು. ಇದು ಫಿಮೇಲ್ ಕೂಡ ಸೇಮ್ ಆಗಿ ಯಾವ್ಯಾವ ಭಾಗದಲ್ಲಿ ಯಾವ ಒಂದು ಸೆಕ್ಟರ್ನಲ್ಲಿ ಯಾವ ಒಂದು ಡಿವಿಷನ್ಗೆ ಯಾವ ಒಂದು ಕ್ಯಾಟಗರಿಯಲ್ಲಿ ಯಾವ ಪೋಸ್ಟಿಗೆ ಎಷ್ಟು ವೇಕೆನ್ಸಿ ಇದೆ ಅಂತ ಕೂಡ ನಿಮಗೆ ಇಲ್ಲಿ ತಿಳಿಸಿದ್ದಾರೆ. ಸೊ ವೇಕೆನ್ಸಿ ಫಾರ್ ಎಕ್ಸ್ ಸರ್ವಿಸ್ ಮ್ಯಾನ್ ನಾನು ನಿಮಗೆ ಹೇಳಿದ್ದೆ 113 ಟೋಟಲ್ ವೇಕೆನ್ಸಿ ಫಾರ್ ಎಕ್ಸ್ ಸರ್ವಿಸ್ ಮ್ಯಾನ್ಗಿತ್ತು. ಸೊ ಅದರಲ್ಲಿ ಕೂಡ ಯಾವ ಪೋಸ್ಟಿಗೆ ಎಷ್ಟು ವೇಕೆನ್ಸಿ ಇದೆ ಅಂತ ಕೂಡ ಇಲ್ಲಿ ಇದು ಕೂಡ ನಿಮಗೆ ಇಲ್ಲಿ ಶೋ ಆಫ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾಗೆ ಒಂದು ಗ್ರ್ಯಾಜುಯೇಟ್ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರುತ್ತೆ ಅಂದರೆ, ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಮಸ್ಟ್ ಟು ಬಿ ಓನ್ಲಿ ಫಾರ್ SSLC ಅಂತ ಕೂಡ ಹೇಳ್ಬೋದು. ಸೊ ಜಸ್ಟ್ ಇದಕ್ಕೆ ನಮಗೆ 10th ಇಕ್ವಿಲೆಂಟ್ ಅಂತ ಕೂಡ ಕರೀತಾರೆ. ಸೊ 10th ಆಗಿದ್ರೆ ಓಕೆ, ಅದರ್ವೈಸ್ ಸೊ ಇದರ ಒಂದು ಟೆಕ್ನಿಷಿಯನ್ ಯಾವ ಒಂದು ಪೋಸ್ಟ್ ರಿಕ್ವೈರ್ಮೆಂಟ್ ಇರ್ತಲ್ಲ ಅದೇ ಒಂದು ರಿಕ್ವೈರ್ಮೆಂಟ್ನ ಒಂದು ಅದರ್ ಟೆಕ್ನಿಷಿಯನ್ ಸ್ಕಿಲ್ ನೀವು ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿದರೂ ಕೂಡ ಇದಕ್ಕೆ ಎಲಿಜಿಬಲ್ ಆಗಿರ್ತೀರ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದಕ್ಕೆ ಒಂದು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದರೆ, ಅಪ್ಲಿಕೇಶನ್ ಫೀಸ್ ಫಾರ್ 100 ರೂಪೀಸ್ ಫಾರ್ ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಮತ್ತು UR ಮತ್ತು OBC EWC ಕ್ಯಾಂಡಿಡೇಟ್ಗಳಿಗೆ ಎಲ್ಲ ಅಭ್ಯರ್ಥಿಗಳಿಗೆ ಒಂದು 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಆಗಿರ್ತಕ್ಕಂಥದ್ದು. ಬಟ್ ಅದೇ ನಿಮಗೆ SC ಕ್ಯಾಟಗರಿ, ST ಕ್ಯಾಟಗರಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಮತ್ತು ವುಮೆನ್ಸ್ ಆದರೆ ಅವರಿಗೆ ಯಾವುದೇ ರೀತಿ ಒಂದು ಅಪ್ಲಿಕೇಶನ್ ಫೀಸನ್ನು ಇರೋದಿಲ್ಲ. ಇದಕ್ಕೆ ಫ್ರೀ ಆಫ್ ಕಾಸ್ಟ್ ಈ ಅಪ್ಲಿಕೇಶನ್ನು ಮಾಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಮಾಡ್ತಾರೆ ಅಂದರೆ, ಸೊ ಫಸ್ಟಾಗಿ ನಿಮಗೆ PST PT ಡಾಕ್ಯುಮೆಂಟ್ ಮತ್ತು ಟ್ರೇಡ್ ಟೆಸ್ಟ್ ಮಾಡಿರ್ತಾರೆ. ಆಮೇಲೆ OMR ಒಂದು ಎಕ್ಸಾಮನ್ನು ಕೂಡ ಕಂಡಕ್ಟ್ ಆಗುತ್ತೆ. ಸೊ ಥರ್ಡ್ ಬಂದುಬಿಟ್ಟು ನಿಮಗೆ ಡಿಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಮಾಡಿಬಿಟ್ಟು ಸೊ ಸೆಲೆಕ್ಷನ್ ಪ್ರೊಸೆಸ್ ಈ ಥರ ಇರುತ್ತೆ. ಸೊ ನೆಕ್ಸ್ಟ್ ಹೇಳಿದ್ದು ನನಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಇಲ್ಲಿ ಕೂಡ ಹಿಡಿದು ಕೊಟ್ಟಿದ್ದಾರೆ ನೋಡಿ. ಮೆಟ್ರಿಕ್ಯುಲೇಷನ್ ಆರ್ ಇಟ್ಸ್ ಇಕ್ವಿಲೆಂಟ್ ಫ್ರಮ್ ಆ ರಿಕಗ್ನೈಸ್ಡ್ ಸ್ಕಿಲ್ಡ್ ಟ್ರೇಡ್ಸ್. ನಾನು ಹೇಳಿದ್ದೆ 10th ಎಕ್ಸ್ಪೆಕ್ಟೇಷನ್ ಆಗಿರಬೇಕು, ಇಲ್ಲ ಅಥವಾ ಅದಕ್ಕೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಒಂದು ಸ್ಕಿಲ್ ಟ್ರೇಡನ್ನು ಕಂಪ್ಲೀಟ್ ಮಾಡಿದ್ದ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡಬಹುದು. ಸೊ ಏಜ್ ಲಿಮಿಟ್ ಕೂಡ ಅಷ್ಟೇ ಇರುತ್ತೆ, ಮಿನಿಮಮ್ 18 to 23 ಏಜ್ ಅಂತ ಹೇಳಿದ್ದಾರೆ. ಸೊ ಸ್ಟಾರ್ಟಿಂಗ್ ಕೂಡ ಹೇಳಿದ್ದೆ, ಇದು ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ, ಡಿಪೆಂಡ್ಸ್ ಅಪಾನ್ ಕ್ಯಾಟಗರಿ ವೈಸ್ ಕೂಡ ಏಜನ್ನು ರಿಲ್ಯಾಕ್ಸೇಷನ್ ಅಪ್ಲಿಕೇಬಲ್ ಕೂಡ ಆಗುತ್ತೆ. ಸೊ ಇವತ್ತಿನ ಇದ್ರಾಗ ನೋಡ್ಬೋದು ಇನ್ನು ನಿಮಗೆ ಫಿಮೇಲ್ ಕ್ಯಾಂಡಿಡೇಟ್ ಮೇಲ್ ಕ್ಯಾಂಡಿಡೇಟು ಯಾವ ಥರ ಫಿಸಿಕಲ್ ಟೆಸ್ಟ್ ಕೂಡ ಮಾಡ್ತಾರೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಿಮಗೆ ಈ ಹೇಳೋ ಎಕ್ಸ್ಪ್ಲೇನ್ ನನ್ನ ಅರ್ಥ ಆಗಿಲ್ಲ ಅಂದರೆ ಕೂಡ ನಿಮಗೆ ಈಗ ಒಂದು PDF ಕೂಡ ಅವೈಲೇಬಲ್ ಆಗಿರ್ತಕ್ಕಂಥದ್ದು. ಸೊ ವಾಟ್ಸಪ್ಪಲ್ಲಿ ಇದು PDF ಕೂಡ ಫೈಲ್ ಕೂಡ ನಿಮಗೆ ಅವೈಲೇಬಲ್ ಆಗಿ ಸಿಗುತ್ತೆ. ಸೊ ಫಿಸಿಕಲ್ ಎಂಟ್ರೆನ್ಸ್ ಕೂಡ ಯಾವ ಥರ ಇರುತ್ತೆ, ಮತ್ತು ಮೇಲ್ಗೆ ಎಷ್ಟು ಮತ್ತು ಫಿಮೇಲ್ಗೆ ಎಷ್ಟು, ಯಾವ ಥರ ಹೈಟ್ ಇರಬೇಕು, ಚೆಸ್ಟು, ಸೊ ಎಲ್ಲ ಕೂಡ ಇದರಲ್ಲಿ ಡೀಟೇಲ್ಸನ್ನು ಸಿಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದ ಇನ್ಫಾರ್ಮೇಷನ್ ಇಷ್ಟೇ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ವಿಡಿಯೋದ ಇನ್ಫಾರ್ಮೇಷನ್ ನಾನು ನಿಮಗೆ ಇದರಲ್ಲಿ ಒಂದು ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ ಮತ್ತು ಫಿಸಿಕಲ್ ಟೆಸ್ಟ್ ಯಾವ ಥರ ಇರುತ್ತೆ ಮತ್ತು ಎಕ್ಸಾಮ್ನ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಓಕೆ.